ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಈಚ್ ಒನ್ ಆಫ್ ಯು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ತುಂಬ ಖುಷಿ ಆಗ್ತಾ ಇದೆ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿರೋದು. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಥ್ಯಾಂಕ್ಸ್ ಟು ಈಚ್ ಒನ್ ಆಫ್ ಯು. ಯಾರೆಲ್ಲ ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬರ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಬಿಗ್ ಥ್ಯಾಂಕ್ ಯು. ಹೋಪ್ ಐ ಕಂಪ್ಲೀಟ್ 1000 ಸಬ್ಸ್ಕ್ರೈಬರ್ಸ್ ಸೂನ್ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇವತ್ತು ಆ್ಯಸ್ ಯೂಶ್ವಲ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಮಾಡಿ ತುಂಬ ದಿನ ಆಗ್ತಿತ್ತು. ನಾನಂತೂ ಸ್ವಲ್ಪ ಬ್ಯುಸಿ ಇದೆ ನಾನು, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ವ್ಲಾಗ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ನಾನು ಇವತ್ತು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಅಕ್ಕ ಮನೆ ಅಂದರೆ ಶಿ ಇಸ್ ಮೈ ಫ್ರೆಂಡ್, ನಾನು ಅವ್ರಿಗೆ ಅಕ್ಕ ಅಂತ ಕರಿತೀನಿ. ಸೊ ಶಿ ಹ್ಯಾಸ್ ಇನ್ವೈಟೆಡ್ ಅಸ್. ಅವ್ರ ಮನೆಯಲ್ಲಿ ನವರಾತ್ರಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಈ 9 ದಿನವೂ ಅವರು ಒಂದೊಂದು ಥೀಮ್, ಆ್ಯಸ್ ಯು ನೋ, ಒಂದೊಂದು ಕಲರ್ಸ್ ಇರುತ್ತೆ ಆ್ಯಂಡ್ ದೇವರಿಗೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಇವತ್ತು ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ನಾನು ನನ್ನ ಕೆಲವೊಂದು ಫ್ರೆಂಡ್ಸ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತೀನಿ, ಹೇಗಿರುತ್ತೆ ಸೆಲೆಬ್ರೇಷನ್, ಏನು ಮಾಡಿರ್ತಾರೆ. ನಾನು ಯಾವತ್ತೂ ಹೋಗಿರಲಿಲ್ಲ. ಇವಾಗ ಆಲ್ಮೋಸ್ಟ್ ಎಷ್ಟು ವರ್ಷ ಆಗ್ತಾ ಬಂತು. ಫ್ರೆಂಡ್ಸ್ ಇದ್ದರು ನನಗೆ, ಬಟ್ ಅವ್ರ ಮನೇಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಏನು ಅಂತ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಎಕ್ಸೈಟೆಡ್. ನಾನು ಇದೇ ಫಸ್ಟ್ ಟೈಮ್ ಈ ಥರ ಸೆಲೆಬ್ರೇಷನ್ ಎಲ್ಲ ನಾನು ನೋಡ್ತಾ ಇರೋದು. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಆ್ಯಂಡ್ ಮನೆಯಲ್ಲೂ ಯಾರೂ ಇಲ್ಲ, ಸೈಲೆಂಟಾಗಿದೆ ಮನೆ. ಅಲ್ಲೊಬ್ಬರು ಝಾರಾ ಮಲಗಿದ್ದಾಳೆ, ಇಲ್ಲಿ ಗ್ಲೋರಿ ಮಲಗಿದ್ದಾಳೆ, ನಾನು ಒಬ್ಬಳೇ ಕೂತಿರೋದು. ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ. ಆ್ಯಂಡ್ ಇವತ್ತಿನ ಥೀಮ್ ಬಂದು ಎಲ್ಲೋ ಹೇಳಿದ್ದಾರೆ. ನಾನು ನಿನ್ನೆಯಿಂದ ಎಲ್ಲೋ ಸ್ಯಾರಿ ನನ್ನ ಹತ್ರ ಇದೆ ಆ್ಯಕ್ಚುಲಿ. ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಓಪನ್ ಮಾಡಿ ನೋಡಿದ್ರೆ ಯಾವುದೂ ಸ್ಟಿಚ್ ಆಗಿರಲಿಲ್ಲ. ಅದಕ್ಕೆ ಇವಾಗ ಫಿಗರ್ ಔಟ್ ಮಾಡ್ತಿದ್ದೀನಿ ಏನು ಹಾಕ್ಕೊಂಡು ಹೋಗಿ ಅಂತ. ಬಟ್ ಎವ್ರಿಬಡಿ ಆರ್ ವೇರಿಂಗ್ ಎಲ್ಲೋ. ಸೊ ಇವಾಗ ಯಾವುದಿದೆ ಅದನ್ನು ಹಾಕ್ಕೊಂಡು ಹೋಗಬೇಕು. ಅಕ್ಕ ಹೇಳಿದರು ಎಲ್ಲೋ ಥೀಮಲ್ಲಿ ಬನ್ನಿ, ಎಲ್ಲರೂ ಎಲ್ಲೋ ಸ್ಯಾರಿ ಹಾಕ್ಕೊಂಡು ಬನ್ನಿ ಅಂತ. ಇರೋದು ಯಾವುದಾದ್ರೂ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ, ಏನೇನಿದು ಅವ್ರದ್ದು ಟ್ರೆಡಿಷನ್ ಇರುತ್ತೆ, ಸೊ ಎಲ್ಲ ನೋಡಿ ಆದಷ್ಟು ಎಲ್ಲದನ್ನು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಇವಾಗ ರೆಡಿ ಆಗ್ತೀನಿ. ಆ್ಯಂಡ್ ಕೈನಲ್ಲಿ ಮೆಹಂದಿ ಹಾಕ್ಸ್ಕೊಂಡಿದ್ದೆ, ಬಟ್ ಅದು ಹೊರಟೋಗ್ಬಿಡಿದೆ ಇವಾಗ. ಅದು ನನಗೆ ಡಾರ್ಕ್ ಇದೆ. ಇವತ್ತು ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಟೈಮೇ ಇರಲಿಲ್ಲ. ಸೊ ಹಂಗಾಗಿ ಜಸ್ಟ್ ನೀಲ್ ಪಾಲಿಶ್ ಹಚ್ಕೊಂಡಿದ್ದೀನಿ ಅಷ್ಟೇ. ಇವಾಗ ರೆಡಿಯಾಗಿ ಹೋಗ್ಬೇಕು. ಫೈನಲಿ 1 hour ಹುಡುಕಿ ಇಷ್ಟೋ ತನಕ ಸ್ಯಾರಿ ಎಲ್ಲ ಟ್ರಯಲ್ ನೋಡಿ ಇದನ್ನು ಡಿಸೈಡ್ ಮಾಡಿದೆ. ಎಲ್ಲೋ ಹೇಳಿದ್ರು, ಎಲ್ಲೋ ಸಿಕ್ಕಿಲ್ಲ. ಆ್ಯಂಡ್ ಇದು ಹೊಸ ಸೀರೆ, ಇನ್ನೂ ನಾನು ಎಲ್ಲೂ ಹಾಕ್ಕೊಂಡು ಹೋಗಿಲ್ಲ. ಐ ಥಾಟ್ ಆಫ್ ವೇರಿಂಗ್ ದಿಸ್ ರೆಡ್ ಸ್ಯಾರಿ. ಇದು ಚೆನ್ನಾಗಿ ಅನಿಸ್ತು. ಪೂಜೆಗೆ ಹೋಗ್ತಾ ಇದ್ದೀನಲ್ಲ, ಸೊ ಹೊಸದು ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಡಿಸೈನ್ ಇಟ್ಟಿಲ್ಲ ನಾನು, ಜಸ್ಟ್ ಸಿಂಪಲ್ಲಾಗಿ ಈ ಥರ ಬ್ಲೌಸ್ ಹೊಲ್ಸಿದ್ದೀನಿ. ಆ್ಯಂಡ್ ಎಸ್, ಹಳೆಯ ಬ್ಲೌಸಸ್ ಯಾವುದೂ ಆಗ್ತಿಲ್ಲ ನನಗೆ. ಹಂಗೆ ನೋಡಿಕೊಂಡ್ರೆ ಪ್ಲೀಸ್ ಯಾರೂ ತಪ್ಪಾಗಬೇಡಿ. ನಾನು ಆಲ್ಮೋಸ್ಟ್ 10 kgs ಗೇನ್ ಮಾಡಿದ್ದೀನಿ. ದೇವ್ರೇ, ನನಗೆ ವೆಯ್ಟ್ ಗೇನ್ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ. ಹಂಗೆ ನೋಡ್ಕೊಬೇಕಂದ್ರೆ ವೆಯ್ಟ್ ಎಷ್ಟು ಬೇಗ ಗೇನ್ ಆದೆ ಗೊತ್ತಾ ನಾನು. ಬಟ್ ವೆಯ್ಟ್ ಡಿಕ್ರೀಸ್ ಮಾಡೋದು ತುಂಬ ಕಷ್ಟ. ನಾನು ಅಟ್ಲೀಸ್ಟ್ ಡಯಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ತುಂಬ ಸಲ ಅಂದ್ಕೊಳ್ತೀನಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ. ಒಂದಿನ ಮಾಡ್ತೀನಿ, ನೆಕ್ಸ್ಟ್ ಡೇ ಬಿಡು ತಿನ್ಬಿಡೋಣ ಅಂತ ತಿಂತೀನಿ. ಸೊ ಅದನ್ನು ಮಾಡೋದು ಬೇಡ, ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಿಮ್ ಒಂದು ಸ್ವಲ್ಪ ದಿನ ಆದಮೇಲೆ ಸೇರಿಕೊಳ್ಳೋಣ, ಇವಾಗ ಬೇಡ. ಮನೆಯಲ್ಲೇ ಒಂದು ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿ ಆ್ಯಂಡ್ ದೆನ್ ಲೇಟ್ರ್ ಆನ್ ಜಿಮ್ಮಿಗೆ ಸೇರಿಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೇಜಾರಾಗುತ್ತೆ. ಎಷ್ಟು ಸಣ್ಣ ಇದ್ದೆ ಗೊತ್ತಾ ನಾನು ನನ್ನ ಕಾಲೇಜ್ ಡೇಸಲ್ಲೆಲ್ಲ. ಆ್ಯಂಡ್ ಮದುವೆ ಆಗಬೇಕಾದ್ರೂ ಒಂದು ಸ್ವಲ್ಪ ಐ ವಾಸ್ ಫಿಟ್. ತುಂಬ ದಪ್ಪನೂ ಇರಲಿಲ್ಲ, ತುಂಬ ಸಣ್ಣನೂ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಆಲ್ಮೋಸ್ಟ್ 6 to 7 monthsಲ್ಲಿ ನಾನು 10 kgs ಗೇನ್ ಮಾಡಿದ್ದೀನಿ. ಬೇಜಾರಾಗ್ತಾಯಿದೆ ನನಗೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಟ್ ವಾಸ್ ಮೈ ಚಾಯ್ಸ್. ನಾನು ತಿಂತಾ ಇದ್ದೆ, ನನ್ನ ಮನೆಯಲ್ಲೇ ಇದೆ. ಆ್ಯಂಡ್ ವರ್ಕ್ ಕೂಡ ಮಾಡ್ತಿರ್ಲಿಲ್ಲಲ್ಲ, ಹಾಗಾಗಿ ಅಷ್ಟು ಏನು ಹೇಳ್ತಿರ್ತೆ, ಅಷ್ಟು ಆ್ಯಕ್ಟಿವಿಟೀಸ್ ಇರಲಿಲ್ಲ ನನಗೆ. ನಡೆಯೋದು, ಓಡಾಡೋದು, ಕೆಲಸ ಮಾಡೋದು, ಜಸ್ಟ್ ನಾರ್ಮಲ್ ಮನೆಯಲ್ಲೇ ಇರ್ತಿದ್ದೆ. ಹಾಗಾಗಿ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಬಟ್ ಇವಾಗ ಐ ಹ್ಯಾವ್ ಮೇಡ್ ಮೈ ಮೈಂಡ್, ವರ್ಕೌಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಡಯಟ್ ಮಾಡಬೇಕು ಮೇಯ್ನಾಗಿ, ಫುಡ್ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ನಾನು ಪ್ರವೀಣ್ ಆಲ್ಮೋಸ್ಟ್ ವೀಕ್ಲಿ ಥ್ರೈಸ್ ಆರ್ 4 times ನಾವು ಆಚೆನೇ ತಿಂತಿದ್ವಿ.
ನಾವು ಆಚೆ ಹೋಗ್ತಿದ್ರೆ ವಿ ಹ್ಯಾವ್ ಟು ದಹಿ ಪುರಿ ಚಿಕನ್ ಏನಾದರೂ ಒಂದು ತಿಂತಿದ್ವಿ. ಸೊ ಇವಾಗ ಫಸ್ಟ್ ಕಂಪ್ಲೀಟ್ಲಿ ಜಂಕ್ನ ಅವಾಯ್ಡ್ ಮಾಡಿ ಆ್ಯಂಡ್ ದೆನ್ ಮನೆ ಊಟನೇ ತಿನ್ನೋಣ. ಮನೆಯಲ್ಲಿ ಹೆಂಗಿದ್ರು ಪ್ರವೀಣ್ ಕೂಡ ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ. ಹಿ ಇಸ್ ಆಲ್ಸೋ ಗೋಯಿಂಗ್ ಟು ಜಿಮ್. ಹಾಗಾಗಿ ಅವ್ರ ಜೊತೆನೇ ಹೆಂಗಿದ್ರು ಡಯಟ್ ಫುಡ್ ಅವ್ರಿಗೂ ಪ್ರಿಪೇರ್ ಮಾಡಬೇಕು. ಸೊ ನನಗೂ ಇನ್ಮೇಲೆ ಪ್ರಿಪೇರ್ ಮಾಡಿಕೊಂಡು ನಾನು ಆ ಡಯಟ್ ಫುಡ್ ತಿನ್ಕೊಂಡು ಅಟ್ಲೀಸ್ಟ್ ಒಂದು ಸ್ವಲ್ಪ KGs ರೆಡ್ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೂ ದಪ್ಪ ಆಗಬೇಡಿ ಪ್ಲೀಸ್, ಕಷ್ಟ ಆಗುತ್ತೆ ವೆಯ್ಟ್ನ ರೆಡ್ಯೂಸ್ ಮಾಡೋಕ್ಕೆ ಆಮೇಲೆ. ಸೊ ಎಸ್, ಟೈಮ್ ಆಯಿತು. ಇವಾಗ ಬೇಗ ಬೇಗ ನಾನು ರೆಡಿ ಆಗಿ ಹೊರಡಬೇಕು ಅವ್ರ ಮನೆಗೆ. ಆ್ಯಂಡ್ ಲೆಟ್ಸ್ ಸಿ ಹೇಗೆ ರೆಡಿ ಆಗ್ತೀನಿ. ರೆಡಿ ಸಿಂಪಲ್ಲಾಗಿ ಆಗ್ತೀನಿ. ರೆಡಿಯಾಗಿ ಹೋಗ್ಬಿಟ್ಟು ನೈಟ್ ಆಗುತ್ತೆ ಬರೋದು. 6:30-7 ಇದು ನವರಾತ್ರಿ ಗೊಲು 9 days ಸೆಲೆಬ್ರೇಟ್ ಮಾಡ್ತೀವಿ ದಸರಾ ದಿನ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಮೈಸೂರು ಹಬ್ಬ. ಶಾರ್ಟ್ ಆಗಿ ನನ್ಗೆ ಗೊತ್ತಿರೋ ತಿಳಿದಿರೋ ವೇನಲ್ಲಿ ನಾನು ಹೇಳ್ತೀನಿ ಅಷ್ಟೇ. ಅಷ್ಟಲಕ್ಷ್ಮಿ, ಇದು 8 ಲಕ್ಷ್ಮಿಗಳು. ಇದು ರಾಜಾರಾಣಿ, ಮೈಸೂರು ರಾಜಾರಾಣಿ, ಅದ್ರ ಜೊತೆ ಕಲಶ. ಇದು ದುರ್ಗಾ ಪೂಜಾ. ಇದು ದಶಾವತಾರ, ವಿಷ್ಣುದು 10 ಅವತಾರಗಳು. ಇದೆಲ್ಲ ರ್ಯಾಂಡಮ್ ದೇವರುಗಳು, ಮನೇಲಿರೋ ದೇವರುಗಳು. ಇವರು ಕಂಚಿ ಸ್ವಾಮಿಗಳು. ಇವರು ಇಲ್ಲಿ ಎಲ್ಲ ವೆರೈಟಿ ಆಫ್ ಸರಸ್ವತೀಸ್ ಇದೆ. ವೆರಿ ಓಲ್ಡ್, ಇದೆಲ್ಲ 100+ ಇಯರ್ಸ್, ನಮ್ಮ ಅಜ್ಜಿ ಕಾಲದ್ದು. ಸೊ ದೀಸ್ ಆರ್ ಆಲ್ ಆಂಟಿಕ್ಸ್ ಅಂತಾನೆ ಹೇಳ್ಬೋದು. ಇದು ರಂಗನಾಥರು, ಇದು ಆಳ್ವಾರ್ ಅಂತ ಹೇಳ್ತಾರೆ, ಗುರುಗಳು. ನಮ್ಮ ಅಯ್ಯಂಗಾರಲ್ಲಿ ಅದು ಗುರುಗಳು, ಆಳ್ವಾರ್ ಅಂತ ಹೇಳ್ತೀವಿ. ಇದು ದಸರಾ ಹಬ್ಬ ಅಂತ ರಾಜಾರಾಣಿನ ಕೂಡಿಸ್ಬಿಟ್ಟು ಪ್ರೊಸೆಷನ್ ಥರ ಸುಮ್ಮನೆ ನಮ್ಮ ಹತ್ರ ಇರೋ ಡಾಲ್ಸ್ನ ನಾನು ಅದನ್ನು ಆ ಥರ ಬ್ಯಾಂಡ್ ಸೆಟ್ಟು ಅದನ್ನು ಆ ಥರ ಅರೇಂಜ್ ಮಾಡಿದ್ದೀನಿ. ಇದೆಲ್ಲ ಜನರಲ್ ರ್ಯಾಂಡಮ್ ಪಾರ್ಕ್. ಇದು ನನ್ನ ಮಗಳು ಮಾಡ್ತಾಳೆ, ಪ್ರತಿ ವರ್ಷನೂ ಅವಳೇ ಮಾಡೋದು. ಇದೆಲ್ಲ ನಾನು ಮಾಡಬೇಕು. ಇದಕ್ಕೆ ಸೀಕ್ವೆನ್ಸ್ ಇರುತ್ತೆ. ಇದು ಅವ್ರಿಗೆ ಫ್ರೀಡಮ್ ಇರುತ್ತೆ, ಯಾವ ಥರ ಬೇಕಿದ್ರೂ ಮಾಡಬೇಕು ಅಂತ. ಸೊ ಎವ್ರಿ ಇಯರ್ ಅವಳ ಇಮ್ಯಾಜಿನೇಷನ್ ಪ್ರಕಾರ ಅವಳು ಮಾಡ್ತಾಳೆ. ವೆರಿ ನೈಸ್ ಆಕ್ಚುಲಿ ಅವ್ರು ಮಾಡಿರೋದು. ಇದು ಎಲ್ಲ ಏನೋ ಅವಳ ಇಮ್ಯಾಜಿನೇಷನ್ ಪ್ರಕಾರ ತರ ರಂಗೋಲಿ ಪುಡಿನಲ್ಲಿ ಈ ರಂಗೋಲಿ ಪುಡಿ ಗ್ರೀನ್ ಎಲ್ಲ ಹಾಕ್ಬಿಟ್ಟು ಗ್ರಾಸ್ ತರ ಇದು. ಇದೆಲ್ಲ ಕೂಡ ಆಲ್ಮೋಸ್ಟ್ 100+ ಇಯರ್ ಡಾಲ್ಸ್. ನಮ್ಮ ಅಜ್ಜಿದು ದೀಸ್ ಇದ್ರಲ್ಲೂ ಒಂದು ಎಷ್ಟೊಂದು ಎಲ್ಲ ನಮ್ಮ ಅಜ್ಜಿ ಹೈದ್ರಾಬಾದ್ ಎಕ್ಸಿಬಿಷನ್ ಅಲ್ಲಿ ಶಿ ಯೂಸ್ ಟು ಬೈ ಆ ತರ. ಇವಾಗ ನಮ್ಮ ಮನೇಲಿ ತುಂಬಾ ಚಿಕ್ಕದಾಗ್ಬಿಟ್ಟಿದೆ. ಅವಾಗ ತುಂಬಾ ಆಲ್ಮೋಸ್ಟ್ 10-13 ಸ್ಟೆಪ್ಸ್ ಇಡ್ತಾ ಇದ್ರು. ನನ್ ಚಿಕ್ಕಂದಲ್ಲಿ ಕತೆ ಇದು ಹೇಳ್ತಾ ಇರೋದು. ಸೊ ಶಿ ಇಸ್ ಅರೇಂಜ್ ದಿಸ್ ಆಸ್ ಫಾರಿನ್ ಸ್ವಿಟ್ಜರ್ಲ್ಯಾಂಡ್ ತರ. ಇದು ನಮ್ ಇಂಡಿಯನ್ ಡಾಲ್ಸ್. ಇದೆಲ್ಲ ನಮ್ ಇಂಡಿಯನ್ ಡಾಲ್ಸ್. ಇದು ಎಲ್ಲ ಆ ಬೊಂಬೆಗಳಲ್ವಾ, ಆ ತರ ಇದೆ. ಸೊ ಮಾಡಿದ್ದೀನಿ, ಅಲ್ಲಿಂದಾನು ತಗೊಂಡಿದೀವಿ. ಇವನ್ ಇನ್ಫ್ಯಾಕ್ಟ್ ಅಲ್ಲಿ ಬಂದ್ಬಿಟ್ಟು ಶಿ ಇಸ್ ಕೆಪ್ಟ್ ಸಮ್ ಚೈನೀಸ್ ಡಾಲ್ಸ್. ಇದೆಲ್ಲ ಚೈನೀಸ್ ಡಾಲ್ಸ್. ಸೊ ಶಿ ಸ್ಟಾರ್ಟೆಡ್ ಮೇಕಿಂಗ್ ದಿಸ್ ಅಸ್ ಚೈನಾ. ಇದು ಯಾರೋ ಹಾಕಿದ್ದು ಇಲ್ಲಿ ಒಂಚೂರು ಲಿಟ್ರಲಿ ಮಣಿ ಯಾರೋ. ಇದು ನನ್ ಚಿಕ್ಕಂದಿಂದ ಅಮ್ಮ ಹಾಕ್ಸಿದ್ರು ಯಾರೋ ರಿಲೇಟಿವ್ ಕೈಯಲ್ಲಿ. ಸೊ ಈ ಸರ್ತಿ ಹಿಂಗಿಟ್ಟಿದೀವಿ. ಎಲ್ಲೆಲ್ಲಿ ಪಾಸಿಬಲ್, ಜಾಗ ಸಾಲಲ್ಲ, ಹೆಂಗೆ ಪಾಸಿಬಲ್. ಓ, ಇಲ್ಲಿ ಕೆಳಗಡೆನೂ ಇದೆ. ಯು ಕ್ಯಾನ್ ಜಸ್ಟ್
ಯು ಹ್ಯಾವ್ ಟು ಅದಕ್ಕೆ ಲೈಟ್ ಹಾಕಿರೋದು ಅಲ್ಲಿ. ಸುಮ್ನೆ ಎಕ್ಸ್ಟ್ರಾ ಆ ಕೃಷ್ಣನ್ ಪಾದ ನಡೀಲಿ ಜಗತ್ತಿದೆ ಅಂತ ಹೇಳ್ಬಿಟ್ಟು ಆ ತರ ಒಂದ್ ಇಮ್ಯಾಜಿನೇಷನ್ ಅಲ್ಲಿ ಆನಿಮಲ್ಸ್ ಬರ್ಡ್ಸ್ ಎಲ್ಲ ಆ ಕೃಷ್ಣನ್ ಪಾದ ಕೆಳಗಡೆ ಜಗತ್ ನಾರಾಯಣ ಅಂತಾರಲ್ವಾ ಹಾಗೆ ಕೃಷ್ಣ ಹಂಗೆ ಇಷ್ಟ. ವಿತ್ ಸಂಚಿತಾ, ದಿಸ್ ಇಸ್ ಮೈ ಫ್ರೆಂಡ್ ಜನನಿ. Hello. She's also been part and parcel of the though help for me for lot of things like shopping and all those things. She is like openly, she comes every time, just a call away ಅಷ್ಟೇ. ಅವಳು ಹೇಳಿದ ತಕ್ಷಣ ಯಾ ಹೋಗೋಣ ಅಂತ ಬಂದ್ಬಿಡ್ತಾಳೆ. ವೆರಿ ಸ್ವೀಟ್ ಲಿಟಲ್ ಗರ್ಲ್. ಯಾ